ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಐದರ್ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದಾದ್ರೂ ಆಗಿರ್ಬೋದು, ಸೊ ಅವರಿಗೆ ವೆರಿ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇರ್ತೀವಿ ಅಂದರೆ RRB ನೋಟಿಫಿಕೇಷನ್ ಬಗ್ಗೆ ನೋಡ್ತಾ ಇರ್ತೀವಿ. ಸೊ ಈ RRB ನೋಟಿಫಿಕೇಷನ್ ಬಗ್ಗೆ ಶಾರ್ಟ್ ನೋಟಿಸ್ನ ಪ್ರೀವಿಯಸ್ ಆಗಿ ಒಂದು 15 to 20 ಡೇಸ್ ಕೆಳಗಡೆ ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಶಾರ್ಟ್ ನೋಟಿಸ್ ಇಶ್ಯೂ ಮಾಡಿರ್ತಾರೆ. ಇದೀಗ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ಗೆ ಇರುತ್ತೆ ಅಂತಂದರೆ ನೀವು ನೋಡ್ತಾ ಇರ್ಬೋದು, 22,000 ನಂಬರ್ ಆಫ್ ವೇಕೆನ್ಸೀಸ್, 22,000 22,000 ಹತ್ರ 22,000 ವೇಕೆನ್ಸೀಸ್ ರಿಲೀಸ್ ಮಾಡ್ತಾರೆ. 22,000 ಪ್ಲಸ್ ಅಲ್ಲ, ಹತ್ರ 22,000 ಅಂದರೆ 21,500 ಸಮಥಿಂಗ್ ವೇಕೆನ್ಸೀಸ್ನ ರಿಲೀಸ್ ಮಾಡಿರ್ತಾರೆ. ಸೊ ನೋಡಿ, ನಿಮಗೆ 2019ನಲ್ಲಿ ನೋಡಿದ್ದು ನೋಟಿಫಿಕೇಷನ್ ಮತ್ತೆ ಈಗ ನೋಡ್ತಾ ಇದ್ದೀರಾ. ಸೊ 2019ನಲ್ಲಿ ನಾವು ಏನಿಲ್ಲ ಅಂತಂದ್ರೂ 1.5 ಲಕ್ಷ ವೇಕೆನ್ಸೀಸ್ನ ನೋಡಿರ್ತೀವಿ. ಇದೀಗ 22,000 ವೇಕೆನ್ಸೀಸ್, ಹ್ಯೂಜ್ ನಂಬರ್ ಆಫ್ ವೇಕೆನ್ಸೀಸ್ನ ರಿಲೀಸ್ ಮಾಡಿರುವಂಥ ಅಂಥದ್ದಾಗಿರುತ್ತೆ. ಸೊ ಈ 2026ರಲ್ಲಿ ಇದು ದೊಡ್ಡ ನೋಟಿಫಿಕೇಷನ್ ಅಂತ ಹೇಳ್ಬೋದು ಬಿಗಿನಿಂಗಲ್ಲೇ. ಸೊ ಇನ್ನೂ ಹೋಗ್ತಾ ನಿಮಗೆ RRB ಕಡೆಯಿಂದ NTPC ಆಗಿರ್ಬೋದು, ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಐಸೋಲೇಟೆಡ್ ಕ್ಯಾಟಗರಿ ಆಗಿರ್ಬೋದು, ಈ ಎಲ್ಲ ನೋಟಿಫಿಕೇಷನ್ಸು ಈ ವರ್ಷದಲ್ಲೂ ಕೂಡ ಬರುತ್ತೆ. ಜೂನಿಯರ್ ಇಂಜಿನಿಯರ್ ಏನಿಲ್ಲ ಅಂದರೂ 3,000-5,000 ವೇಕೆನ್ಸೀಸ್ ಬರಲಿದೆ. NTPC 10,000-15,000ವರೆಗೂ ವೇಕೆನ್ಸೀಸ್ ಬರ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆ ನೋಟಿಫಿಕೇಷನ್ ಬಿಟ್ಟಾಗ ಆ ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ಈ ಒಂದು 22,000 ವೇಕೆನ್ಸೀಸು ಅಂದರೆ 21,500 ಸಮಥಿಂಗ್ ವೇಕೆನ್ಸೀಸ್ ಏನಿದೆಯಲ್ಲ, ಆ ಒಂದು ನೋಟಿಫಿಕೇಷನ್ ಒಂದು ಶಾರ್ಟ್ ನೋಟಿಸ್ನ ನೋಡೋಣ. ಅದಾಗಿ ನಂತರ ಅದೊಂದು ಡೀಟೇಲ್ಡ್ ನೋಟಿಫಿಕೇಷನ್ ಕಡೆ ಹೊರಡೋಣ. ಸೊ ನೋಡಿ, ಇಲ್ಲಿ ನೀವು ಏನು ಡಾಕ್ಯುಮೆಂಟ್ನ ನೋಡ್ತಾ ಇದ್ದೀರಾ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸಿಂದ ಇಶ್ಯೂ ಆಗಿರುವಂಥ ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಇಶ್ಯೂ ಆಗಿರುವಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಇಶ್ಯೂ ಆಗಿರುವಂಥ ಒಂದು ಶಾರ್ಟ್ ನೋಟಿಸ್ ಇದು. ಸೊ ಇದು ನಿಮಗೆ ಯಾವ ಒಂದು ನೋಟಿಫಿಕೇಷನ್ ನಂಬರಿಂದ ಇಶ್ಯೂ ಮಾಡಿದ್ದಾರೆ ಅಂದರೆ 9/2025 ಭಾಳಷ್ಟು ಜನ ಅಂತ ಅಂದ್ಕೊಳ್ಬೋದು. ಸರ್ 2026ಅಲ್ಲಿ ಇಶ್ಯೂ ಆಗಬೇಕಾಗಿರೋದು, ಬಟ್ ಇದೇನು 2025 ಅಂತ ಅಂದ್ಕೊಳ್ತೀರಾ. ನೋಡೋಣ, ನೋಟಿಫಿಕೇಷನ್ ಒಳಗಡೆ ಅಫಿಷಿಯಲ್ ನೋಟಿಫಿಕೇಷನ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನೋಟಿಫಿಕೇಷನ್ ಸಂಖ್ಯೆ ನೆನ್ಪಿಟ್ಕೊಳ್ಳಿ, ಯಾಕಂದರೆ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನಾವು ಡೀಟೇಲ್ಡಾಗಿ ನೋಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸೊ ಯಾವ ನೋಟಿಫಿಕೇಷನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, 9/2025 CN 9/2025 ನೋಟಿಫಿಕೇಷನ್ ನಿಮಗಾಗಿರುತ್ತೆ. ಆ ನೋಟಿಫಿಕೇಷನ್ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಡೀಟೇಲ್ಸ್ನ ನೋಡ್ಕೊಳ್ಬೇಕು. ಸೊ ಇದು ಯಾವ ಲೆವೆಲಿನ ರಿಕ್ರೂಟ್ಮೆಂಟ್ ಆಗಿರುತ್ತೆ ಅಂದರೆ ಲೆವೆಲ್ 1 ನೋಟಿಫಿಕೇಷನು 7th ಪೇ ಕಮಿಷನಿನ ಒಂದು ಮ್ಯಾಟ್ರಿಕ್ಸ್, 7th ಪೇ CPC ಮ್ಯಾಟ್ರಿಕ್ಸಿನ ಒಂದು ಪೇ ಸ್ಕೇಲಿನ ನೋಟಿಫಿಕೇಷನ್ ಆಗಿರುತ್ತೆ. ಸೊ ನೋಡಿ, ಡೇಟ್ ಆಫ್ ಇಂಡಿಕೇಟಿವ್ ನೋಟಿಸ್ ಫಾರ್ ಎಂಪ್ಲಾಯ್ಮೆಂಟ್ ನೋಟಿಸು 27/12/2025. ಸೊ ಲಾಸ್ಟ್ ತಿಂಗಳು 27ನೇ ತಾರೀಕು ಎಂಪ್ಲಾಯ್ಮೆಂಟ್ ನೋಟಿಸ್ ಇಶ್ಯೂ ಆಗಿರುತ್ತೆ. ಇದ್ರ ಬಗ್ಗೆ ಓಪನಿಂಗ್ ಡೇಟ್ ಆ್ಯಂಡ್ ಟೈಮ್ ಆಫ್ ಆನ್ಲೈನ್ ಸಬ್ಮಿಷನ್ ನೋಡಿ 31/1/2026 ಅಂದರೆ ಇದೇ ತಿಂಗಳು, ಇವತ್ತಿಂದನೇ ಸ್ಟಾರ್ಟು. ಕ್ಲೋಸಿಂಗ್ ಡೇಟು ಯಾವಾಗಿರುತ್ತಪ್ಪ ಅಂದರೆ 2/3/2026 ಅಂದರೆ ಮಾರ್ಚ್ ತಿಂಗಳವರೆಗೆ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀ ಪೇಮೆಂಟಿಗೆ, ಅಪ್ಲಿಕೇಶನ್ ಹಾಕಿದ ನಂತರ ಇನ್ನೂ ಫೀ ಪೇ ಮಾಡಿಲ್ಲ ಅಂದರೆ ನೀವು ಎಲ್ಲಿವರೆಗೆ ಪೇ ಮಾಡ್ಬೋದು, 4ನೇ ತಾರೀಕುವರೆಗೆ ಟೈಮ್ ಕೊಟ್ಟಿರ್ತಾರೆ. ಅದಾಗಿ ನಂತರ ಟೈಮ್ ಫಾರ್ ಮಾಡಿಫಿಕೇಷನ್ ವಿಂಡೋ. ಸೊ ನಿಮ್ಗೆ ಏನಾದರೂ ಎರರ್ ಕರೆಕ್ಷನ್ಸ್ ಇತ್ತು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೂ ವಿಂಡೋ ಓಪನ್ ಮಾಡಿರ್ತಾರೆ, ಈ ತಾರೀಕಿಂದ ಈ ತಾರೀಕುವರೆಗೂ. ಅದಾಗಿ ನಂತರ ಡೇಟ್ಸ್ ಫಾರ್ ವಿಚ್ ಎಲಿಜಿಬಲ್ ಸ್ಕ್ರೈಬರ್ ಕ್ಯಾಂಡಿಡೇಟ್ಸ್ ಮಸ್ಟ್ ಪ್ರೊವೈಡ್ ದರ್ ಸ್ಕ್ರೈಬ್ ಡೀಟೇಲ್ಸ್ ಇನ್ ದಿ ಅಪ್ಲಿಕೇಶನ್ ಪೋರ್ಟಲ್. ಸೊ ಯಾರಾದರೂ PH ಕ್ಯಾಂಡಿಡೇಟ್ಸ್ ಇದ್ದೀರಾ, ಅವರ ಸ್ಕ್ರೈಬರಿನ ಡೀಟೇಲ್ಸ್ನ ಕೊಡಬೇಕಂದ್ರೆ ಆ ಡೀಟೇಲ್ಸ್ನ ಕೊಡೋದಕ್ಕೆ ನಿಮಗೆ ಈ ಒಂದು ಡೇಟ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಡೀಟೇಲ್ಸ್ನ ಇಲ್ಲೇ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಏನು ಕತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನೋಟಿಫಿಕೇಷನ್ ಈಗಾಗಲೇ ಬಂದಿದೆ. ಡೇಟ್ ಕೂಡ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡೋದಕ್ಕೆ. ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಎಲ್ಲರೂ ಅಪ್ಲೈ ಮಾಡಿ. ಯಾಕಂದರೆ ನೋಟಿಫಿಕೇಷನ್ ಬರೋದೇ ದೊಡ್ಡದಾಗಿದ್ದಾಗ ಬಂದಿರೋಂಥ ನೋಟಿಫಿಕೇಷನ್ನ ಕೈ ಜಾರಿಸ್ಕೊಳ್ಕೋಬೇಡಿ. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕ ಗೌರ್ಮೆಂಟಲ್ಲಿ ರೀಸೆಂಟಾಗಿ ಯಾವ ಥರದ ಆಕ್ಟಿವಿಟೀಸ್ ನಡೀದೆ ಅಂತೇಳಿ ನೋಟಿಫಿಕೇಷನ್ ಬಿಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ರೀತಿಯ ಆಕ್ಟಿವಿಟೀಸ್ ನಡೆದಿರೋ ಕಾರಣದಿಂದ ಬಂದಿರೋ ನೋಟಿಫಿಕೇಷನ್ಸ್ನ ಕಳ್ಕೊಳ್ಕೋಬೇಡಿ. KPS ಇದೂ ಬರುತ್ತೆ, ಬಟ್ ಟೈಮ್ ತೊಗೊಳ್ತಾ ಇದೆ. ಬಟ್ ಬಂದಿರೋಂಥ ನೋಟಿಫಿಕೇಷನ್ಸ್ಗೆ ಅಪ್ಲೈ ಮಾಡಿಕೊಂಡು ಪ್ರಿಪೇರ್ ಆಗಿ, ಯಾಕಂದರೆ ಈ ಒಂದು ಸಿಲೆಬಸ್ ಏನಿರುತ್ತೆ ಎಲ್ಲ ಎಕ್ಸಾಮ್ಸ್ಗೂ ಅಪ್ಲೈ ಆಗಿರುವಂಥ ಸಿಲೆಬಸ್ ಆಗಿರುತ್ತೆ. ನೋಡೋಣ, ಇದನ್ನು ನಿಮಗೆ CBT ಎಕ್ಸಾಮಿನೇಷನ್ ಆಗಿರುತ್ತೆ. ಅದರ ಡೀಟೇಲ್ಸು ನಾವು ಡೀಟೇಲ್ಡಾಗಿ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಇದು ಕೊಟ್ಟಿರ್ತಾರೆ. ಇದು ಲೆವೆಲ್ 1 7th ಪೇ ಕಮಿಷನಿಂದ ಮ್ಯಾಟ್ರಿಕ್ಸು. ಬೇಸಿಕ್ ಪೇ 18,000 ಆಗಿರುತ್ತೆ. ಇದು 8th ಪೇ ಕಮಿಷನ್ ಅಲ್ಲ, 7ನೇ ವೇತನದಿದು. ಅದಾಗಿ ನಂತರ ಏಜ್ ಲಿಮಿಟ್ ನೀವು ನೋಡ್ತಾ ಇರ್ಬೋದು, 18ರಿಂದ 33 ವರ್ಷ. ಸೊ ಜನರಲ್ ಮೆರಿಟ್ಗೆ 33 ಇಯರ್ಸ್ ಮ್ಯಾಕ್ಸಿಮಮ್ ಇರಲೇಬೇಕು. ಅದಾಗಿ ನಂತರ ನೋಡಿ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್, 22,000. ಸೊ 22,000 ಸಮಥಿಂಗ್ ಬರೆದಿದ್ವಲ್ಲ, 22,000 ಪ್ಲಸ್ ಅಂತ ಬರೆದಿದ್ವಿ. ಸೊ 22,000 ಪ್ಲಸ್ಸೇ ಇದೆ. 22,195 ವೇಕೆನ್ಸೀಸಿನ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಸೊ ಝೋನಲ್ ವೈಸ್ ಎಷ್ಟು ವೇಕೆನ್ಸೀಸು, ನಮ್ಮ ಕರ್ನಾಟಕ ರೀಜನ್ಗೆ ಎಷ್ಟು ವೇಕೆನ್ಸೀಸ್ ಬಂದಿದೆ ಅಂತೇಳಿ ನಾವು ಡೀಟೇಲ್ಡ್ ಆಗಿ ನೋಟಿಫಿಕೇಷನಲ್ಲಿ ನೋಡ್ತಾ ಹೋಗೋಣ. ಸೊ ನಾನು ನಿಮಗೆ ಇಲ್ಲಿವರೆಗೆ ಏನು ಡಾಕ್ಯುಮೆಂಟ್ ತೋರಿಸಿದ್ದೆ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿತ್ತು. ಇದು ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಇಶ್ಯೂ ಆಗಿರೋಂಥ ಡಾಕ್ಯುಮೆಂಟ್. ಈ ನೋಟಿಫಿಕೇಷನ್ ಆಲ್ರೆಡಿ ನಿಮ್ಗೆ ಏನು ಮೆನ್ಷನ್ ಮಾಡಿರ್ತಾರೆ, ಅಪ್ರಾಕ್ಸಿಮೇಟ್ಲಿ 22,000 ಅಂತ ಮೆನ್ಷನ್ ಮಾಡಿರ್ತಾರೆ. ಸೇಮ್ ಡೀಟೇಲ್ಸ್ ಇಲ್ಲಿನೂ. ಅದಾದ ನಂತರ ನೀವು ಇದಕ್ಕೆ ಏನೇನು ಮೆನ್ಷನ್ ಮಾಡಬೇಕು, ಇದು ಏನಿದು ಡಾಕ್ಯುಮೆಂಟ್, ಏನು ಡಾಕ್ಯುಮೆಂಟ್ ಇದು, ಎಂಪ್ಲಾಯ್ಮೆಂಟ್ ನೋಟಿಸಿನ ಶಾರ್ಟ್ ನೋಟಿಸ್. ಇದು ಶಾರ್ಟ್ ನೋಟಿಸ್ ಇಶ್ಯೂ ಮಾಡಿರ್ತಾರಲ್ಲ, ಆ ಒಂದು ಡಾಕ್ಯುಮೆಂಟ್ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು.
ಸೊ ಈಗ ಅಫಿಷಿಯಲ್ ನೋಟಿಫಿಕೇಶನ್ ನಾನು ನಿಮಗೆ ತೋರಿಸಿದ್ನಲ್ಲ, ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಈ ಅಫಿಷಿಯಲ್ ಡಾಕ್ಯುಮೆಂಟ್ ನೀವು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈಗ ನಾವು ಯಾವ ಝೋನ್ಗೆ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅಂತ ನೋಡೋಣ. ಇದು ನಿಮಗೆ CBT ಎಕ್ಸಾಮಿನೇಷನ್ ಆಗಿರುತ್ತೆ. ಹುಷಾರಾಗಿರಿ, CBT ಎಕ್ಸಾಮಿನೇಷನ್ ಅಂದರೆ ಪೆನ್ ಪೇಪರ್ ಟೆಸ್ಟ್ ಅಲ್ಲ, ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸೊ ಇದರ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದು ಪ್ಯಾರಾಮೀಟರ್ನ ನೀಟಾಗಿ ಓದ್ತಾ ಹೋಗಿ. ಇಲ್ಲಿ ನೋಡಿ ಏಜ್ ಲಿಮಿಟ್ ಬಗ್ಗೆ ಕೊಟ್ಟಿರ್ತಾರೆ. ಈ ಏಜ್ ಲಿಮಿಟ್ ಬಗ್ಗೆ ನೋಡಿ, ನಿಮ್ಗೆ ಏನಾದರೂ ಡೌಟ್ ಬಂತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ಡಾಕ್ಯುಮೆಂಟ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಮಾಡಿದ ಕೊನೆಯಲ್ಲಿ. ಸೊ ನೋಡ್ತಾ ಹೋಗಿ. ಸೊ ಇದು ನಿಮಗೆ ಏಜ್ ಲಿಮಿಟ್ ಬಗ್ಗೆ ಕೊಟ್ಟಿರ್ತಾರೆ. ಅದಾಗಿ ನಂತರ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನ ನೋಡ್ಕೊಳ್ಳಿ, ಏನೇನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇದೆ ಅಂತೇಳಿ. ನೆಕ್ಸ್ಟ್ ಎಕ್ಸಾಮ್ ಫೀಸ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ. ಎಕ್ಸಾಮ್ ಫೀಸು 500 to 250. SC ST ಎಕ್ಸ್ ಸರ್ವಿಸ್ ಮೆನು, PWD ಕ್ಯಾಂಡಿಡೇಟ್ಸು, ಫೀಮೇಲ್ ಟ್ರಾನ್ಸ್ಜೆಂಡರ್ ಮತ್ತು ಮೈನಾರಿಟೀಸ್, ಎಕನಾಮಿಕಲ್ EWS ಕ್ಯಾಂಡಿಡೇಟ್ಸ್ ಏನಿದಲ್ಲ ಅವರೆಲ್ಲ 250 ಪೇ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಉಳಿಕಿರೋ ಕ್ಯಾಂಡಿಡೇಟ್ಸು 500 ರೂಪಾಯಿ ಪೇ ಮಾಡ್ಕೊಳ್ಬೇಕಾಗುತ್ತೆ. ಇದು ನಿಮಗೆ ರಿಫಂಡಬಲ್ ಫೀಸ್. ಇದು ಇದೇನು ಅಮೌಂಟ್ ರಿಫಂಡ್ ಆಗುತ್ತೆ ಯಾವಾಗ ನೀವು ಎಕ್ಸಾಮ್ ಅಟೆಂಡ್ ಮಾಡಿದಾಗ ಮಾತ್ರ. ಎಕ್ಸಾಮ್ ಅಟೆಂಡ್ ಮಾಡಬೇಕು. ಅಪ್ಲಿಕೇಶನ್ ಆಗದೆ ಆದರೆ ಎಕ್ಸಾಮ್ ಅಟೆಂಡ್ ಮಾಡಲಿಲ್ಲ ಅಂದರೆ ನಿಮ್ಮ ಎಕ್ಸಾಮ್ ಫೀಸ್ ರಿಫಂಡ್ ಆಗಲ್ಲ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಮೋಡ್ ಆಫ್ ಪೇಮೆಂಟ್ ನೀವು ಹೇಗಾದರೂ ಮಾಡ್ಬೋದು. ಅದಾಗಿ ನಂತರ ಇಲ್ಲಿ ಎಕನಾಮಿಕಲಿ ವೀಕರ್ ಸೆಷನ್ಸ್ ಏನೋ ಒಂದು ಕ್ರೈಟೀರಿಯಾ ಕೊಟ್ಟಿರ್ತಾರೆ. EWS ಕ್ಯಾಟಗರಿ ಯಾರ್ಯಾರು ಬರ್ತಾರೆ, ಅವ್ರು ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು, EWS ಅವರು ಅಂತ ಅನ್ನೋದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನೊಂದು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಏನಾದರೂ ಸಂಶಯ ಇತ್ತು ಅಥವಾ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೇನೆ. ಅದಾಗಿ ನಂತರ ವರ್ಟಿಕಲ್ ರಿಸರ್ವೇಷನ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ನೀವು ನೋಡ್ಕೊಳ್ಳಿ ಡೀಟೇಲ್ಸು. ನಾನು ನಿಮಗೆ ವೇಕೆನ್ಸೀಸ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಈಗ. ಸೊ ಎಲ್ಲದಕ್ಕೂ ಮುಂಚೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡೋಕ್ಕಿಂತ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಯಾವ ಥರದ ಹಂತಗಳನ್ನ ಇವರು ತೋಳ್ತಿದ್ದಾರೆ ನೋಡಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಓನ್ಲಿ ಒನ್ ಆನ್ಲೈನ್ ಎಕ್ಸಾಮಿನೇಷನ್ ಥ್ರೂ ಎನಿ ಅಫಿಷಿಯಲ್ ವೆಬ್ಸೈಟ್ ಆಫ್ RRB ಇಸ್ ರಿಕ್ವೈರ್ಡ್ ಸಬ್ಮಿಟ್. ಓನ್ಲಿ ಒನ್ ಅಪ್ಲಿಕೇಶನ್, ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಮಾತ್ರ ಅಪ್ಲೈ ಮಾಡೋದು. RRB ಬೆಂಗಳೂರು, RRB ಚೆನ್ನೈ, RRB ಅಹಮದಾಬಾದ್, RRB ಮುಂಬೈ. ಸೊ ನಮಗೇನು ರೈಲ್ವೆ ಝೋನ್ಸಲ್ಲಿದೆ ಯಾವುದಾದ್ರೂ ಒಂದು ರೈಲ್ವೆ ಝೋನ್ಗೆ ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ನೋಡ್ಕೊಳ್ಳೋದಾದರೆ ಮೊದಲು ನಿಮಗೆ CBT ಇರುತ್ತೆ. ಅದಾಗಿ ನಂತರ PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಆದಮೇಲೆ DV ಇರುತ್ತೆ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಈ 4 ಪ್ರಾಸೆಸ್ಗಳು ಕಂಪ್ಲೀಟ್ ಆಯ್ತು ಅಂದರೆ ನೀವು ಶಾರ್ಟ್ ಲಿಸ್ಟ್ ಆದಂಗೆ. ಸೊ ಇಲ್ಲಿ ನೋಡಿ, ರಿಕ್ವೆಸ್ಟ್ ಫಾರ್ ಪೋಸ್ಟ್ಮೆಂಟ್ ಆಫ್ ಎನಿ ಆಫ್ ದಿ ಸ್ಟೇಜಸ್ ಫಾರ್ ಎನಿ ಚೇಂಜ್ ಆಫ್ ವೆನ್ಯೂ, ಡೇಟ್ ಆ್ಯಂಡ್ ಶಿಫ್ಟ್ ವಿಲ್ ನಾಟ್ ಬಿ ಎಂಟರ್ಟೈನ್ಮೆಂಟ್. ಸೊ ಯಾವುದೇ ಥರದ ನೀವು ಎಕ್ಸ್ಕ್ಯೂಸು ಇಲ್ಲಿ ನಿಮ್ಗೆ ಅವೈಲೇಬಲ್ ಇರಲ್ಲ. ಸೊ CBT ಆದಮೇಲೆ ಫಿಸಿಕಲ್ ಟೆಸ್ಟು, ಆದಮೇಲೆ DV, ಆದಮೇಲೆ ಮೆಡಿಕಲ್ ಟೆಸ್ಟ್. ಸೊ ನೀವು ಓದ್ಕೊಂಡು ಬರೆಯುವಂಥ ಸ್ಟೆಪ್ ಏನು, ಒಂದೇ ಒಂದು ಸ್ಟೆಪ್ CBT. ಸೊ ಈ CBTಯಲ್ಲಿ ಏನು ಸಿಲೆಬಸ್ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಅಂತ ನೋಡೋಣ ಮುಂದೆ. ಸೊ ಇಲ್ಲಿ ಆ ಒಂದು CBT ಬಗ್ಗೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ. ಸೊ ನೋಡಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ನಂಬರ್ ಆಫ್ ಮಿನಿಟ್ಸ್ ಅಂದರೆ 90 ಮಿನಿಟ್ಸ್ ಇರುತ್ತೆ. ಯಾವ್ಯಾವ ಸೆಕ್ಷನ್ ಇರುತ್ತೆ ಅಂದರೆ ಜನರಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು ಹಾಗೂ ಕರೆಂಟ್ ಅಫೇರ್ಸ್. ವೆರಿ ಸಿಂಪಲ್ ಫಾರ್ಮೆಟ್. ಇಂಗ್ಲೀಷ್ ಇಲ್ಲ, ವೆರಿ ಸಿಂಪಲ್ ಫಾರ್ಮೆಟ್. ಇದು 100 ಕ್ವಶನ್ಸು 100 ಮಾರ್ಕ್ಸ್ ಇರುತ್ತೆ. ನೋಡಿ, ದ ಎಕ್ಸಾಮಿನೇಷನ್ ಡ್ಯೂರೇಷನ್ ಫಾರ್ 120 ಮಿನಿಟ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ದಿ ಯೂಸ್ ಆಫ್ ಸಬ್ಸ್ಕ್ರೈಬರ್. ಸೊ ಇದು PH ಕ್ಯಾಂಡಿಡೇಟ್ಸ್ ಇರುತ್ತೆ. ಸೊ ಜನರಲ್ ಆಗಿ PH ಇಲ್ಲದೆ ಇರೋರು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇಲ್ಲದೆ ಇರೋಂಥ ನಾರ್ಮಲ್ ಕ್ಯಾಂಡಿಡೇಟ್ಸ್ಗೆ 90 ಮಿನಿಟ್ಸ್ ಟೈಮ್ ಲಿಮಿಟ್. ನಂಬರ್ ಆಫ್ ಕ್ವಶನ್ಸ್ ಎಷ್ಟು 100. ಈಚ್ ಯಾವ್ಯಾವ ಸೆಕ್ಷನ್ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಅಂದರೆ ಕರೆಂಟ್ ಅಫೇರ್ಸ್ ಅಂದರೆ GS ಜನರಲ್ ಸ್ಟಡೀಸ್ ಪ್ಲಸ್ ಕರೆಂಟ್ ಅಫೇರ್ಸ್. ಇದು ಜನರಲ್ ಸೈನ್ಸ್. ಇದು ಜನರಲ್ ಸ್ಟಡೀಸ್ ನೆನ್ಪಿಟ್ಕೊಳ್ಳಿ. ಜನರಲ್ ಸೈನ್ಸ್ ಅಂದರೆ ಏನೇನು ಬರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ. ಇವು 3 ಸೇರಿದ್ರೆ ಏನು ಜನರಲ್ ಸೈನ್ಸ್. ಜನರಲ್ ಸ್ಟಡೀಸ್ ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್ ಇವೆಲ್ಲ ಏನಾಗುತ್ತೆ, ಜನರಲ್ ಸ್ಟಡೀಸ್ ಆಗುತ್ತೆ. ಅದಾದ ನಂತರ ಕರೆಂಟ್ ಅಫೇರ್ಸ್ ಅಂದರೆ ಪರಿಚಲಿತ ಘಟನೆಗಳು, ನಿಮ್ಗೆ ಗೊತ್ತಿರಬೇಕಿದು. ಸೊ ಇದು 1ನೇ ಸೆಕ್ಷನ್, 2ನೇ ಸೆಕ್ಷನ್. 3ನೇ ಸೆಕ್ಷನ್ ಏನಾಗಿರುತ್ತೆ, ಮ್ಯಾಥಮೆಟಿಕ್ಸ್. ಇದು SSLC ಲೆವೆಲ್ ಇರುತ್ತೆ. 4ನೇದು ರೀಸನಿಂಗ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಈಚ್ ಪಾರ್ಟ್ ಎಷ್ಟೆಷ್ಟು 25 ಕ್ವಶನ್ಸ್. ಸೊ ಒಂದೇ ಪೇಪರಲ್ಲಿ 3 ಸೆಕ್ಷನ್ನ ನೀವು ನೋಡ್ತೀರಾ. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇಲ್ಲ ಅಂತಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು 1/3 ಇರುತ್ತೆ, ನೆನ್ಪಿಟ್ಕೊಳ್ಳಿ, 1/3 ಇರುತ್ತೆ. ಆದಮೇಲೆ ಇಲ್ಲಿ ನೋಡಿ, ಮಿನಿಮಮ್ % ಆಫ್ ಮಾರ್ಕ್ಸ್ ಫಾರ್ ಶಾರ್ಟ್ ಲಿಸ್ಟಿಂಗ್. ಸೊ ನೀವು ಏನು KPTCL ಈಗ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇಷ್ಟಿರಬೇಕಂತೇಳಿ ಆ ಒಂದು ಕ್ರೈಟೀರಿಯಾನ, ಆ ಒಂದು ರೂಲ್ನ ಇಲ್ಲಿ ಫಾಲೋ ಮಾಡಿರ್ತಾರೆ. ಸೊ URಗಾದರೆ ಮಿನಿಮಮ್ 40 ಮಾರ್ಕ್ಸ್ ಬರಲೇಬೇಕು, 100ಅಲ್ಲಿ 40 ಮಾರ್ಕ್ಸ್ ಗಳಿಸಲೇಬೇಕು. EWS ಅವ್ರನ್ನೂ ಅಷ್ಟೇ 40 ಮಾರ್ಕ್ಸ್ ಗಳಿಸಲೇಬೇಕು. OBC ಅವರು ಸೊ ಇದರಲ್ಲಿ 30% ಅಂದರೆ 100ಗೆ 30% ಗಳಿಸಲೇಬೇಕು. SC ಹಾಗೂ STನೂ 30% ಗಳಿಸಲೇಬೇಕು. ಅಂದರೆ 100ಕ್ಕೆ 30 ಮಾರ್ಕ್ ಬರಲೇಬೇಕು. ಬರದೇ ಇದ್ದರೆ ನೀವು ಕಂಪ್ಲೀಟಾಗಿ ಎಲಿಮಿನೇಟ್ ಆಗೋಗ್ತೀರಾ. ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಮತ್ತು ಅದರಲ್ಲಿ ಫೈನಲಿಸ್ಟ್ ಸ್ಕೋರ್ನ ತೊಗೊಳ್ತಾರೆ. ಬಟ್ ಶಾರ್ಟ್ ಲಿಸ್ಟ್ ಒಂದು ಲಿಸ್ಟಲ್ಲಿ ಬರೋದಕ್ಕೆ ನೀವು ಎಷ್ಟು ಮಾರ್ಕ್ಸ್ನ ಬಂದಿದೆ ಅಂತ ನೋಡೋದಕ್ಕಾದ್ರೂ ನಿಮಗೆ ಒಂದು ಲಿಸ್ಟ್ ಅಂತ ಬಿಡ್ತಾರೆ. ಆ ಲಿಸ್ಟಲ್ಲಿ ಆದರೂ ಬರೋದಕ್ಕೆ ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳೇಬೇಕು. ಇಷ್ಟು ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ.
ಅದಾಗಿ ನಂತರ CBT ಒಳಗಡೆ ನಿಮಗೆ ಏನೇನು ಕೊಟ್ಟಿದ್ದಾರೆ, ಮ್ಯಾಥಮೆಟಿಕ್ಸು, ರೀಸನಿಂಗು ಹಾಗೂ ಜನರಲ್ ಸೈನ್ಸು, ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ನಲ್ವಾ. ಸೊ ಮ್ಯಾಥಮೆಟಿಕ್ಸ್ ನೋಡಿ ಇಲ್ಲಿ ಹೇಳಿದ್ದಾರೆ, ಮ್ಯಾಥಮೆಟಿಕ್ಸಲ್ಲಿ ಏನೇನಿದೆ ಅಂತೇಳಿ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಜನರಲ್ ಇಂಟೆಲಿಜೆನ್ಸ್ನಲ್ಲೂ ಅಷ್ಟೇ ಏನೇನು ಓದಬೇಕು ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ. ಜನರಲ್ ಸೈನ್ಸ್ ನೋಡಿ ಇಲ್ಲಿ ಹೇಳಿದ್ದಾರೆ, ಫಿಸಿಕ್ಸು, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಅಂದರೆ ಬಯಾಲಜಿ, ಇದು SSLC ಲೆವೆಲ್ ಇರುತ್ತೆ ಅಂತ ಹೇಳಿದ್ದಾರೆ, CBSE. ಆದಮೇಲೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸು, ಕಲ್ಚರು, ಪರ್ಸನಾಲಿಟೀಸ್ ಆ್ಯಂಡ್ ಎಕನಾಮಿಕ್ಸ್, ಪಾಲಿಟಿಕ್ಸ್ ಆ್ಯಂಡ್ ಎನಿ ಅದರ್ ಸಬ್ಜೆಕ್ಟ್ ಆಫ್ ಇಂಪಾರ್ಟೆನ್ಸ್. ಸೊ ಇದು ಜನರಲ್ ಸ್ಟಡೀಸಿಗೆ ಸಂಬಂಧಪಟ್ಟಿದ್ದು. ಸೊ ನೀವು ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು, ಜನರಲ್ ಸೈನ್ಸು ಹಾಗೂ ಜನರಲ್ ಸ್ಟಡೀಸ್ ಇಷ್ಟು ತಿಳ್ಕೊಂಡ್ರೆ ಈ ಒಂದು ಎಕ್ಸಾಮ್ ಕ್ಲಿಯರ್. ಅದಾದ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ಹೇಳಿದೆ. ಫಿಸಿಕಲ್ ಟೆಸ್ಟ್ ಮೇಲ್ಗೆ ಮತ್ತು ಫೀಮೇಲ್ಗೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಬೇಸ್ಡ್ ಆನ್ ದಿ ಮೆರಿಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇನ್ ದಿ CBT, ಕ್ಯಾಂಡಿಡೇಟ್ ಶೆಲ್ ಬಿ ಕಾಲ್ಡ್ ಫಾರ್ PET ಫಾರ್ 3 times. ನಿಮಗೆ 22,210 ವೇಕೆನ್ಸಿ ಇದೆಲ್ಲ, ಇದಕ್ಕೆ 3 ಪಟ್ಟು ಅಂದರೆ 66,000 ಪ್ಲಸ್ ವೇಕೆನ್ಸೀಸ್, 66,000 ಜನನ 3 ಪಟ್ಟು ಹೇಳ್ತಾರೆ. ಸೊ 66,000 ಜನ ಸ್ಟೂಡೆಂಟ್ಸ್ನ ಕರೆದಿರ್ತಾರೆ. ಸೊ ಇಲ್ಲಿ ಮೇಲ್ಗೆ ಫೀಮೇಲ್ಗೆ ಒಂದು ಎಂಟ್ರೆನ್ಸ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಶುಡ್ ಬಿ ಏಬಲ್ ಟು ಲಿಫ್ಟ್ 35 kg ಆಫ್ ವೇಟ್, ಯಾರು ಮೇಲ್ ಕ್ಯಾಂಡಿಡೇಟ್ಸು, ಫಾರ್ ಎ ಡಿಸ್ಟೆನ್ಸ್ ಆಫ್ 100 ಮೀಟರ್ ಇನ್ 2 ಮಿನಿಟ್ಸಲ್ಲಿ 2 ನಿಮಿಷದಲ್ಲಿ 35 kg ಚೀಲನ ಹೊರ್ಕೊಂಡು 100 ಮೀಟರ್ ಓಡಬೇಕಾಗುತ್ತೆ. ಅದು ಒಂದೇ ಚಾನ್ಸು, ವಿತೌಟ್ ಪುಟ್ಟಿಂಗ್ ದಿ ವೆಯ್ಟ್ ಡೌನ್. ಇದು ಮೊದಲನೇ ಟಾಸ್ಕ್. ಎರಡನೇ ಟಾಸ್ಕ್ ಏನು, ಶುಡ್ ಬಿ ಏಬಲ್ ಟು ರನ್ ಫಾರ್ ಎ ಡಿಸ್ಟೆನ್ಸ್ ಆಫ್ 1000 ಮೀಟರ್ ಇನ್ 4 minutes 15 seconds. ಸೊ 2 ಟಾಸ್ಕ್ ಕೊಟ್ಟಿರ್ತಾರೆ. ಇದು PETಯಲ್ಲಿರುವಂಥ ಟೆಸ್ಟ್ ಆಗಿರುತ್ತೆ. ಮೇಲ್ ಕ್ಯಾಂಡಿಡೇಟ್ಸು 35 kg ಮೂಟೆನ 100 ಮೀಟ್ರು ಎಷ್ಟು ನಿಮಿಷದಲ್ಲಿ, 2 ನಿಮಿಷದಲ್ಲಿ ಓಡಬೇಕು. ಇದು ಮೊದಲನೇ ಟೆಸ್ಟ್. ಎರಡನೇ ಟೆಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಿರುತ್ತೆ, 1000 ಮೀಟ್ರ್ ಅಂದರೆ 1 ಕಿಲೋಮೀಟ್ರನ್ನ 4 ನಿಮಿಷ 15 ಸೆಕೆಂಡಲ್ಲಿ ಮುಗಿಸ್ಬೇಕು. ಇದು 2 ಟಾಸ್ಕ್. ನಿಮಗೆ ಫಿಸಿಕಲ್ ಟೆಸ್ಟಲ್ಲಿ ಇವೆರಡು ಇರುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ 20 kgನ 100 ಮೀಟ್ರು 2 ನಿಮಿಷದಲ್ಲಿ ಓದಬೇಕು. ಸೊ ಇವರು 35 kg ಆದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಎಷ್ಟು 20 kg 100 ಮೀಟರ್ಸ್ 2 ಮಿನಿಟ್ಸಲ್ಲಿ. ಸೊ ಇನ್ನೊಂದು ಟಾಸ್ಕ್ ಏನಿರುತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡಿ, ಇಲ್ಲಿ 1000 ಮೀಟ್ರ್ ಅಂದರೆ 1 ಕಿಲೋಮೀಟ್ರನ್ನ 5 ನಿಮಿಷ 40 ಸೆಕೆಂಡಲ್ಲಿ ಓಡಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಫಿಸಿಕಲ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂತ ನೀವು ನೋಡ್ಕೊಳ್ಬೋದು. ಅದಾಗಿದ ನಂತರ ಫಿಸಿಕಲ್ ಟೆಸ್ಟ್ ಆಗಿದ ನಂತರ ಡಿ ವಿ ಆಗಿದ ನಂತರ ಮೆಡಿಕಲ್ ಚೆಕಪ್, ಇಷ್ಟೇ. ಈಗ ನಾವು ನೇರವಾಗಿ ಏನು ನೋಡೋಣ, ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನೀವು ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ ಇರಬೇಕು, ಯಾವ ಥರ ಇದೆಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ಎಲ್ಲ ಡೀಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ. ಈಗ ನಾವು ನಂಬರ್ ಆಫ್ ವೇಕೆನ್ಸೀಸ್ ಕಡೆಗೆ ನೋಡಬೇಕು, ಯಾಕಂದರೆ ನಿಮಗೆ ಬೇಕಾಗಿದ್ದು ಯಾವ ರೀಜನ್ಗೆ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇರುತ್ತೆ. ಆದಮೇಲೆ ಕ್ವಾಲಿಫಿಕೇಷನ್ ಇಲ್ಲೆಲ್ಲೂ ನಾವು ಇನ್ನೂ ನೋಡಿಲ್ವಲ್ಲ. ಸೊ ಕ್ವಾಲಿಫಿಕೇಷನ್ ಬಗ್ಗೆಯೂ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಡಾಕ್ಯುಮೆಂಟಿನ ಎಂಡಲ್ಲಿ ಕೊಟ್ಟಿದ್ದಾರೆ. ನಾನೀಗ ನಿಮಗೆ ಡಾಕ್ಯುಮೆಂಟ್ನ ಕೆಳಗಡೆ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಡೆಸಿಗ್ನೇಷನಲ್ಲಿರುವಂಥ ವೇಕೆನ್ಸೀಸ್ಗೆ ಕಾಲ್ ಫಾರ್ ಮಾಡಿದ್ದಾರೆ ಅಂತ ನೋಡೋದಾದರೆ ನೋಡಿ, ಅಸಿಸ್ಟೆಂಟ್ TRD ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಆಪರೇಷನ್ಸ್ ಎಲೆಕ್ಟ್ರಿಕಲ್, ಈ ಎಲ್ಲ ವೇಕೆನ್ಸೀಸ್ಗೆ ನಿಮಗೆ 22,000 ವೇಕೆನ್ಸೀಸ್ ಕಾಲ್ ಫಾರ್ ಆಗಿರೋದು. ಅಂದರೆ ಈ ಎಲ್ಲ ಪೋಸ್ಟ್ಗಳಿಗೆ ಅಷ್ಟಕ್ಕೊಂದು ವೇಕೆನ್ಸೀಸ್ ಕಾಲ್ ಫಾರ್ ಮಾಡಿರ್ತಾರೆ. ಸೊ ನೋಡೋಣ ಇದು ಯಾವ ಡಿಪಾರ್ಟ್ಮೆಂಟಲ್ಲ ಅಲ್ಲಿ ಯೂಸ್ ಮಾಡಿರೋಂಥ ಅಬ್ರಿವೇಷನ್ಸಿನ ಒಂದು ಮೀನಿಂಗ್ನ ಹೇಳಿದ್ದಾರೆ. ಈಗ ಇಲ್ಲಿ ನೋಡಿ, ಸೊ ಇದು ವೆಸ್ಟರ್ನ್ ರೈಲ್ವೇಸು ಮುಂಬೈ ರೀಜನ್ಗಿರುವಂಥ ವೇಕೆನ್ಸೀಸ್. ಇದು ಎಷ್ಟಿದೆ ಮುಂಬೈ ರೀಜನ್ಗೆ ವೇಕೆನ್ಸೀಸು ಅಂತ ನೋಡೋದೇ ಆದರೆ ಇದು ನಿಮಗೆ ಟೇಬಲ್ ಕೊಟ್ಟಿರೋದು ಆ ಒಂದು ರೀಜನಿಂದ ಇದಾಗಿರುತ್ತೆ. ಸೊ ನೋಡಿ, ಟೋಟಲ್ ಆಗಿ ಮುಂಬೈ ರೀಜನ್ಗೆ ಇಷ್ಟು ವೇಕೆನ್ಸೀಸ್ ಇದೆ. ಟೋಟಲ್ ಎಷ್ಟು ಅಂತ ಹೇಳಿಲ್ಲ. ಇಲ್ಲಿ ನೋಡಿ 1523, 58, 84 ಬೇರೆ ಪೋಸ್ಟ್ಗಳಿಗಿವೆಲ್ಲ. ಸೊ ಇಷ್ಟು ಪೋಸ್ಟ್ಗಳಿಗೆ ಅಷ್ಟು ವೇಕೆನ್ಸೀಸ್ ಇದೆ. ಅದೇ ರೀತಿಯಲ್ಲಿ ನಾವು ಈಗ ಇಲ್ಲಿ ನೋಡೋಣ, ನಮ್ಮ ಕರ್ನಾಟಕ ರೀಜನ್ದು ನೋಡೋಣ, ಅಂದರೆ ಸೌತ್ ವೆಸ್ಟ್ ರೈಲ್ವೇಸ್ ಬಗ್ಗೆ ನೋಡೋಣ. ಸೊ ಸೌತ್ ವೆಸ್ಟ್ ರೈಲ್ವೇಸಿಂದ ಒಂದು ಡಾಕ್ಯುಮೆಂಟ್ ಇದು. ಸೌತ್ ವೆಸ್ಟರ್ನ್ ರೈಲ್ವೇಸು ಭಾಳ ಕಮ್ಮಿ ವೇಕೆನ್ಸೀಸ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟು ಇಂಜಿನಿಯರಿಂಗು, ಅಸಿಸ್ಟೆಂಟ್ ಬ್ರಿಡ್ಜು, ಅಸಿಸ್ಟೆಂಟ್ ಕ್ಯಾರೇಜ್ ಆ್ಯಂಡ್ ವೇಗನು, ಟ್ರ್ಯಾಕ್ ಮೇಂಟೈನರು, ಪಾಯಿಂಟ್ಸ್ಮೆನ್, ಇಷ್ಟು ವೇಕೆನ್ಸಿ ಈ ಒಂದು ಪೋಸ್ಟ್ಗಳು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 13, 9, 58, 10, ಭಾಳ ಕಮ್ಮಿ ಸಂಖ್ಯೆಯಲ್ಲಿ ಕರ್ನಾಟಕ ರೀಜನ್ಗೆ ರಿವೈಡ್ ಆಗಿರುತ್ತೆ. ಸೊ ಈ ವೇಕೆನ್ಸೀಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ. ಸೊ ನೋಡ್ಕೊಳ್ಳಿ, ನಿಮಗೆ ಬೇರೆ ರೀಜನ್ಗಾದರೂ ಅಪ್ಲೈ ಮಾಡೋದು, ಬರೀ ಕರ್ನಾಟಕ ರೀಜನ್ ಅಲ್ಲದೆ ಬೇರೆ ಮುಂಬೈ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಸೊ ಎಲ್ಲ ರೀಜನ್ಸ್ಗೂ ನೀವು ಅಪ್ಲೈ ಮಾಡೋಬೋದು. ಯಾವುದಾದ್ರೂ ಒಂದು ರೀಜನ್ಗೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಮುಂಬೈ ರೀಜನ್ ವೆಸ್ಟರ್ನ್ ರೈಲ್ವೇಸ್ಗೂ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಚೆನ್ನೈ ರೀಜನ್ಗೆ ನೋಡೋದಾದರೆ ಚೆನ್ನೈಗೆ ನೋಡಿ, ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ನೀವು ನೋಡ್ತಾ ಹೋಗ್ಬೋದು, ಭಾಳಷ್ಟು ವೇಕೆನ್ಸೀಸ್ ಇದೆ. ಸೊ ಈ ರೀಜನ್ಗೂ ನೀವು ಎಲಿಜಿಬಲ್ ಆಗಿರ್ತೀರಾ, ಅಪ್ಲೈ ಮಾಡ್ಕೊಳ್ಳೋದು. ಇಬ್ಬರಿಗೂ ಸೇಮ್ ಎಕ್ಸಾಮ್ ಇರುತ್ತೆ. ಇಲ್ಲೇನು ಕಂಪಲ್ಸರಿ ಮತ್ತು ಕನ್ನಡ ಎಕ್ಸಾಮಿನೇಷನು, ತೆಲುಗು ಎಕ್ಸಾಮು, ತಮಿಳು ಆ ಥರ ತೊಗೊಳ್ಬೇಕನ್ನೋದೇನಿರಲ್ಲ. ಜಸ್ಟ್ ನೀವು ಹೋಗ್ತೀರಾ, CBT ಅಟೆಂಡ್ ಮಾಡ್ತೀರಾ, ಕ್ಲಿಯರ್ ಆಯ್ತು ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಆಯಿತು ಮೆಡಿಕಲ್ ಚೆಕಪ್ ಡಿ ವಿ ಆಗಿದ ನಂತರ ಮೆಡಿಕಲ್ ಚೆಕಪ್ ಅಷ್ಟೇ. ಸೊ ನಿಮಗೇನು ಲ್ಯಾಂಗ್ವೇಜ್ ಟೆಸ್ಟ್ ತೊಗೊಳ್ಳೋಂಥ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನೀವು ಬೇರೆ ರೀಜನ್ಸ್ಗೂ ಅಪ್ಲೈ ಮಾಡ್ಕೊಳ್ಬೋದು, ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನೋಡಿ, ನಿಮಗೆ ಚೆನ್ನೈ ರೀಜನ್ಗೆ ನೀವು ನೋಡಿದಾಯಿತು. ಇನ್ನು ಬೇರೆ ನಮ್ಮ ನೈಬರಿಂಗ್ ಸ್ಟೇಟ್ಸ್ನ ನೋಡ್ಕೊಳ್ಳೋದಾದರೆ ಸೌತ್ ವೆಸ್ಟ್ ರೈಲ್ವೇಸಲ್ಲಿ ಈಗ ಆಂಧ್ರ ಪ್ರದೇಶದ್ದು ಒಂದು ಬರುತ್ತೆ, ಸಿಕಿಂದ್ರಾಬಾದು ಅಲ್ವಾ, ಅದನ್ನು ಒಂದು ನೋಡಿಬಿಡೋಣ. ಸೆಂಟ್ರಲ್ ರೈಲ್ವೇಸ್ ಮುಂಬೈಗೂ ನೋಡಿ, ಭಾಳಷ್ಟು ವೇಕೆನ್ಸೀಸ್ ಮುಂಬೈ ರೀಜನ್ಗೆ ಕಾಣ್ತಾ ಇದೆ ನನಗೆ. ಸೊ ಅದೇ ರೀತಿಯಲ್ಲಿ ನಿಮಗೆ
ಸಿಕಿಂದ್ರಾಬಾದ್ ಸೌತ್ ಸೆಂಟ್ರಲ್ ರೈಲ್ವೇಸು, ಸಿಕಿಂದ್ರಾಬಾದು ಸೌತ್ ಸೆಂಟ್ರಲ್ ರೈಲ್ವೇಸು. ಸೊ ಇಲ್ಲಿ ನೋಡಿ ಯೂಜ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ, ಯೂಜ್ ನಂಬರ್ ಆಫ್ ವೇಕೆನ್ಸೀಸ್ ನೋಡ್ತಾ ಇರ್ಬೋದು. ಸೊ ಈ ವೇಕೆನ್ಸೀಸ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ, ಅಪ್ಲೈ ಮಾಡ್ಕೊಳ್ಳಿ. ಬಂದಿರೋ ಅವಕಾಶನ ಬಿಟ್ಕೊಳಕ್ಕೆ ಹೋಗ್ಬೇಡಿ, ಇದು ಗುಡ್ ಚಾನ್ಸ್ ಅಂತ ಹೇಳ್ತೀನಿ ನಾನು. ನೀವು ಚೆನ್ನೈ ರೀಜನ್ಗಾದರೂ ಅಥವಾ ಸಿಕಿಂದ್ರಾಬಾದ್ ರೀಜನ್ಗಾದರೂ ಅಪ್ಲೈ ಮಾಡ್ಕೊಳ್ಬೋದು. ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂದರೆ ಸಿಕಿಂದ್ರಾಬಾದ್ ರೀಜನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ನೈಬರಿಂಗ್ ಸ್ಟೇಟ್ ಆಗಿರೋ ಕಾರಣದ ನಿಮ್ಮ ಊರುಗಳ ಕಡೆಗೆ ಟ್ರಾವೆಲ್ ಮಾಡೋದಕ್ಕೆ ಅಥವಾ ಕಮ್ಯೂಟ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಇದು ನಮ್ಮ ಸೆಂಟ್ರಲ್ ರೈಲ್ವೇಸಿನ ಒಂದು ನೋಟಿಫಿಕೇಷನು. ಈ CN9 2025ನ ನೋಟಿಫಿಕೇಷನು. ಡೇಟ್ಸ್ ಬಗ್ಗೆ ಹೇಳಿದ್ದೀನಿ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ದೀನಿ, ವೇಕೆನ್ಸೀಸು ನಿಮಗೆ ಚೆನ್ನೈ, ಸಿಕಿಂದ್ರಾಬಾದ್ ಹಾಗೂ ಕರ್ನಾಟಕ ಈ 3 ರೀಜನಲ್ಲಿ ಯಾವುದಾದ್ರೂ ಒಂದು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಂಬರ್ ಆಫ್ ವೇಕೆನ್ಸೀಸ್ ಭಾಳನೇ ಇದ್ದಾವೆ. ಯಾಕಂದರೆ ಬೇರೆ ರೀಜನ್ನಲ್ಲಿರೋರು ಕರ್ನಾಟಕಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕನ್ನಡಿಗರು ಬೇರೆ ರೀಜನ್ಗೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಬೇರೆ ರೀಜನ್ಗೂ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂದರೆ ನೀವು ಎಲ್ಲಿಗಾದ್ರೇನು ಯಾವ ಥರದ ಎಕ್ಸಾಮ್ ಇಟ್ಟರೇನು ಕ್ಲಿಯರ್ ಮಾಡ್ಕೊಳ್ತೀರಾ. ಸೊ ಎಲ್ಲರಿಗೂ ಒಂದೇ ಥರದ ಎಕ್ಸಾಮ್ ಒಂದೇ ಥರದ ಪ್ಯಾಟರ್ನ್ ಇರುತ್ತೆ. ಯಾಕಂದರೆ ಸೆಂಟ್ರಲ್ ಎಕ್ಸಾಮಿನೇಷನ್ ಆಗಿರೋ ಕಾರಣದ ಬಯಸ್ ಏನಾಗಲ್ಲ. ಕರ್ನಾಟಕದವರು ಬೇರೆ ರೀಜನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿ ಜಾಬ್ನ ಪಡೆದುಕೊಳ್ಳಿ. ಯಾಕಂದರೆ ಜಾಬ್ ಆಪರ್ಚುನಿಟಿ ಬರ್ತಿರೋದೇ ಕಮ್ಮಿ. ಆ ಥರದ್ದಾಗ ನೀವು ಈ ಥರ ನೋಟಿಫಿಕೇಷನ್ಸ್ನ ಬಿಡುವಂಥದ್ದು ಅವಶ್ಯಕತೆ ಇರಲ್ಲ, ಬಿಡಬಾರ್ದು. ಈ ಥರ ನೋಟಿಫಿಕೇಷನ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಯಾವುದೋ ಒಂದು ಜಾಬ್ ಬೇಕಂದಾಗ ಬೇಗನೆ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಈಗ ಈ ಒಂದು ಲಾಸ್ಟ್ ಕೊನೆಯದಾಗಿ ಈ ನೋಟಿಫಿಕೇಷನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಈ ರೀತಿಯಲ್ಲಿ ನೀವು ಗೂಗಲ್ಗೆ ಹೋದಾಗ ಅಲ್ಲಿ RRB ಬೆಂಗಳೂರು ಅಂತ ಟೈಪ್ ಮಾಡಿ, RRB BNG ಅಥವಾ RRB ಬೆಂಗಳೂರು ಅಂತ ಟೈಪ್ ಮಾಡಿದಾಗ ಈ ಥರ ಬರುತ್ತೆ. ನಿಮಗೆ ಈ ಥರ ಓಪನ್ ಮಾಡಿ, ಅದರಲ್ಲಿ ಮೊದಲನೇ ಲಿಂಕ್ ಏನಿರುತ್ತೆ RRB ಬೆಂಗಳೂರು, ಅದನ್ನು ಕ್ಲಿಕ್ ಮಾಡಿ. ಈ ರೀತಿಯಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ತಾ ಇರ್ತೀರ CN9 2025 ಏನು ಲೆವೆಲ್ 1 ಕ್ಯಾಟಗರೀಸ್ ಇದೆಯಲ್ಲ ಅದರ ಒಂದು ಇಂಗ್ಲೀಷ್ ಡಾಕ್ಯುಮೆಂಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಲ್ಲಿ ಓಪನ್ ಆಗೋಗುತ್ತೆ. ಈ ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು PDF ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ತಾ ಹೋಗ್ಬೋದು. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತಾರೆ, ಆ ಡೀಟೇಲ್ಸ್ನೆಲ್ಲ ನೀವು ನೋಡ್ಕೊಳ್ಬೋದು. ಸೊ ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಈ ಡಾಕ್ಯುಮೆಂಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತೋರಿಸ್ಕೊಡ್ಬೇಕಾಗಿತ್ತು, ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.